ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಧುಮೇಹ, ಕ್ಯಾನ್ಸರ್, ಸಂಧಿವಾತದಂತಹ ಕಾಯಿಲೆಗಳು ಬರಲು ಮೂಲ ಕಾರಣವೇನು? ಆಪ್ಷನ್ಸ್: ಎ ಆನುವಂಶಿಕ, ಬಿ ಉರಿಯೂತ, ಸಿ ಜೀವನ ಶೈಲಿ, ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಬಿ ಉರಿಯೂತ. ಮಧುಮೇಹ, ಹೃದಯಾಘಾತ, ಕ್ಯಾನ್ಸರ್, ಸಂಧಿವಾತದಂತಹ ಕಾಯಿಲೆಗಳು ವಿಭಿನ್ನವಾಗಿರಬಹುದು. ಅವುಗಳ ಲಕ್ಷಣವೂ ವಿಭಿನ್ನವಾಗಿರಬಹುದು. ಆದರೆ ವಾಸ್ತವವಾಗಿ ಮೂಲ ಕಾರಣ ಒಂದೇ. ಅದನ್ನು ಉರಿಯೂತ ಎಂದು ಕರೆಯಲಾಗುತ್ತದೆ. ಈ ರೋಗಗಳು ದೀರ್ಘಕಾಲದ ಉರಿಯೂತದಿಂದ ಉಂಟಾಗುತ್ತವೆ. ಉರಿಯೂತವು ಒಂದು ದೊಡ್ಡ ಸಮಸ್ಯೆಯಾಗಿದೆ ಎಂದು ಹೇಳಲಾಗುತ್ತದೆ. ಈ ಎಲ್ಲ ರೋಗಗಳು 95% 96% ಅತಿಯಾದ ಉರಿಯೂತದಿಂದ ಉಂಟಾಗುತ್ತವೆ. ಎರಡನೇ ಪ್ರಶ್ನೆ, ಲೋ ಬಿಪಿ ಅಥವಾ ಕಡಿಮೆ ರಕ್ತದೊತ್ತಡದ ಸಮಸ್ಯೆ ಇರುವವರು ತಪ್ಪಿಯೂ ಯಾವ ತರಕಾರಿಯನ್ನು ತಿನ್ನುವಂತಿಲ್ಲ? ಆಪ್ಷನ್ಸ್: ಎ ನುಗ್ಗೆಕಾಯಿ, ಬಿ ಸೋರೆಕಾಯಿ, ಸಿ ನವಿಲುಕೋಸು, ಡಿ ಬಟಾಣಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೋರೆಕಾಯಿ. ಕಡಿಮೆ ರಕ್ತದೊತ್ತಡ ಇರುವವರು ಸೋರೆಕಾಯಿಯನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ಅತಿಯಾದ ಸೇವನೆಯು ರಕ್ತದೊತ್ತಡವನ್ನು ಇನ್ನಷ್ಟು ಕಡಿಮೆ ಮಾಡಬಹುದು. ಇದು ಆರೋಗ್ಯಕ್ಕೆ ಅಪಾಯಕಾರಿ. ಅಷ್ಟೇ ಅಲ್ಲದೆ ದುರ್ಬಲ ರೋಗನಿರೋಧಕ ಶಕ್ತಿ ಹೊಂದಿರುವ ಜನರು ಸಹ ಸೋರೆಕಾಯಿಯನ್ನು ಎಚ್ಚರಿಕೆಯಿಂದ ಸೇವಿಸಬೇಕು. ಇನ್ನು ಕೀಮೋಥೆರಪಿಗೆ ಒಳಗಾಗುವಂತಹ ದುರ್ಬಲ ರೋಗನಿರೋಧಕ ಶಕ್ತಿ ಹೊಂದಿರುವ ಜನರು ಸೋರೆಕಾಯಿಯನ್ನು ಎಚ್ಚರಿಕೆಯಿಂದ ಸೇವಿಸಬೇಕು. ಸೋರೆಕಾಯಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕಿನ ಅಪಾಯವನ್ನುಂಟು ಮಾಡಬಹುದು. ಇದು ದುರ್ಬಲ ರೋಗನಿರೋಧಕ ಶಕ್ತಿ ಹೊಂದಿರುವ ಜನರಿಗೆ ಅಪಾಯಕಾರಿ. ಮೂರನೇ ಪ್ರಶ್ನೆ, ಶಿವನ ಬೆವರಿನಿಂದ ಹುಟ್ಟಿದ ಸಸ್ಯ ಎಂದು ಯಾವ ಸಸ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಗುಂಡುರಂಕೆ, ಬಿ ಬಿಲ್ವಪತ್ರೆ, ಸಿ ದತ್ತೂರಿ, ಡಿ ಪಾರಿಜಾತ. ಸರಿಯಾದ ಉತ್ತರ ಆಪ್ಷನ್ ಸಿ ದತ್ತೂರಿ. ದತ್ತೂರಿಯು ಆಯುರ್ವೇದ ಮತ್ತು ಹಿಂದೂ ಧರ್ಮದಲ್ಲಿ ಬಳಸಲಾಗುವ ಪ್ರಮುಖ ಔಷಧೀಯ ಸಸ್ಯವಾಗಿದೆ. ದತ್ತೂರಿ ಸಸ್ಯದ ಎಲೆಗಳು, ಬೀಜಗಳು, ಹೂವುಗಳು, ಬೇರುಗಳು ಮತ್ತು ಹಣ್ಣುಗಳನ್ನು ಆಯುರ್ವೇದದಲ್ಲಿ ವಿವಿಧ ರೋಗಗಳಿಗೆ ಚಿಕಿತ್ಸೆಯಾಗಿ ಬಳಸಲಾಗುತ್ತದೆ. ದತ್ತೂರಿ ಎಲೆಗಳ ಹೊಗೆಯನ್ನು ಅಸ್ತಮಾ ರೋಗಿಗಳಿಗೆ ಉಸಿರಾಟದ ಸಮಸ್ಯೆಯನ್ನು ನಿವಾರಿಸಲು ನೀಡಲಾಗುತ್ತದೆ. ಇದರೊಂದಿಗೆ ಶೀತ ಮತ್ತು ಕೆಮ್ಮಿಗೆ ದತ್ತೂರಿಯ ಎಲೆಗಳಿಂದ ತಯಾರಿಸಿದ ಕಷಾಯವನ್ನು ಸೇವಿಸಲಾಗುತ್ತದೆ. ದತ್ತೂರಿ ಎಲೆಗಳಿಂದ ತಯಾರಿಸಿದ ಪೇಸ್ಟ್ ಅನ್ನು ಹುಣ್ಣುಗಳು, ಮೊಡವೆಗಳು ಮತ್ತು ಚರ್ಮದ ಸೋಂಕುಗಳಿಗೆ ಹಚ್ಚಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಕ್ಯಾಮರಾದಂತೆ ಮಾನವನ ಕಣ್ಣು ಎಷ್ಟು ಮೆಗಾಪಿಕ್ಸೆಲ್ಗಳನ್ನು ಹೊಂದಿದೆ? ಆಪ್ಷನ್ಸ್: ಎ 150, ಬಿ 250, ಸಿ 375, ಡಿ 576. ಸರಿಯಾದ ಉತ್ತರ ಆಪ್ಷನ್ ಡಿ 576. ಮಾನವನ ಕಣ್ಣು 576 ಮೆಗಾಪಿಕ್ಸೆಲ್ಗಳಲ್ಲಿ ಪ್ರದೇಶವನ್ನು ಏಕಕಾಲದಲ್ಲಿ ನೋಡಬಹುದು. ನಿಮ್ಮ ಕಣ್ಣುಗಳು ವಿವಿಧ ದಿಕ್ಕುಗಳಲ್ಲಿ ಚಲಿಸುವಾಗ ಅದು ಸ್ಥಿರವಾಗಿರುತ್ತದೆ. ಆದರೆ ಒಂದೇ ಸ್ನ್ಯಾಪ್ಶಾಟ್ನಲ್ಲಿ ರೆಸಲ್ಯೂಷನ್ 5ರಿಂದ 15 ಮೆಗಾಪಿಕ್ಸೆಲ್ಗಳಿಗೆ ಇಳಿಯುತ್ತದೆ. ಐದನೇ ಪ್ರಶ್ನೆ, ನಮ್ಮ ಜೀವನದಲ್ಲಿ ಆಗಾಗ ರಕ್ತದಾನವನ್ನು ಮಾಡುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಒತ್ತಡ ನಿವಾರಣೆ, ಬಿ ಕ್ಯಾನ್ಸರ್ ತಡೆಗಟ್ಟುವಿಕೆ, ಸಿ ದೇಹ ದುರ್ಬಲ, ಡಿ ವಯಸ್ಸಾಗುವಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ರಕ್ತದಾನ ಮಾಡುವ ಮೂಲಕ ಜೀವವನ್ನು ಉಳಿಸಿದ ತೃಪ್ತಿಯ ಭಾವವು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಅನೇಕ ದಾನಿಗಳು ಆತ್ಮತೃಪ್ತಿಯ ಭಾವನೆಯನ್ನು ಅನುಭವಿಸುತ್ತಾರೆ. ಇದು ಉತ್ತಮ ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ ಮತ್ತು ಸಕಾರಾತ್ಮಕ ಮನಸ್ಥಿತಿಗೆ ಕೊಡುಗೆ ನೀಡುತ್ತದೆ. ರಕ್ತದಾನವು ಒತ್ತಡವನ್ನು ನಿವಾರಿಸುತ್ತದೆ. ದೇಹದಲ್ಲಿ ಹೆಚ್ಚಿನ ಕಬ್ಬಿಣಾಂಶ ಇದ್ದರೆ ಯಕೃತ್ತು, ಕೋಲನ್ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ಗಳಂತಹ ಕೆಲವು ರೀತಿಯ ಕ್ಯಾನ್ಸರ್ಗಳ ಅಪಾಯವನ್ನು ಹೆಚ್ಚಿಸುತ್ತವೆ. ನಿಯಮಿತ ರಕ್ತದಾನವು ಕಬ್ಬಿಣದ ಕೊರತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರಕ್ತದಾನ ಮತ್ತು ಕ್ಯಾನ್ಸರ್ ತಡೆಗಟ್ಟುವಿಕೆಯ ನಡುವೆ ಸಂಬಂಧವಿದೆ ಎಂದು ಹೇಳಲಾಗುತ್ತದೆ. ಆರನೇ ಪ್ರಶ್ನೆ, ಅಧಿಕ ಜ್ವರ ಬಂದಾಗ ಮನುಷ್ಯ ಗೊಣಗಲು ಕಾರಣವೇನು? ಆಪ್ಷನ್ಸ್: ಎ ಶಾಖ, ಬಿ ಶಕ್ತಿಹೀನತೆ, ಸಿ ವಿಟಮಿನ್ಸ್ ಕೊರತೆ, ಡಿ ಔಷಧಿಗಳು. ಸರಿಯಾದ ಉತ್ತರ ಆಪ್ಷನ್ ಎ ಶಾಖ.
ದೇಹದಲ್ಲಿ ಬಿಸಿ ಹೆಚ್ಚಾದಂತೆ ದೇಹ ಮಾತ್ರವಲ್ಲದೆ ಮೆದುಳು ಕೂಡ ಬಿಸಿಯಾಗಲು ಪ್ರಾರಂಭಿಸುತ್ತದೆ. ಇದರಿಂದ ನಮ್ಮ ಮೆದುಳು ತೊಂದರೆಗೆ ಒಳಗಾಗುತ್ತದೆ. ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ನರಕೋಶಗಳಲ್ಲಿ ಸಮಸ್ಯೆಗಳು ಶುರುವಾಗುತ್ತವೆ. ಇದೇ ಕಾರಣಕ್ಕೆ ಸೋಂಕಿತ ವ್ಯಕ್ತಿ ವಿಚಿತ್ರ ವಿಷಯಗಳನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಅದು ಕೇಳುಗರಿಗೆ ಭಯಾನಕ ಅಥವಾ ತಮಾಷೆಯಾಗಿ ಕಾಣಿಸಬಹುದು, ಆದರೆ ಇದನ್ನು ವೈಜ್ಞಾನಿಕ ಭಾಷೆಯಲ್ಲಿ ಡೆಲಿರಿಯಂ ಎಂದು ಕರೆಯಲಾಗುತ್ತದೆ. ಅಧಿಕ ಜ್ವರ ನರಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಯೋಚಿಸುವ, ಅರ್ಥ ಮಾಡಿಕೊಳ್ಳುವ ಶಕ್ತಿ ಕುಂದುತ್ತದೆ. ಜ್ವರದಿಂದ ಬಳಲುತ್ತಿರುವವರಿಗೆ ಏನೋ ನೋಡಿದಂತೆ, ಯಾವುದೋ ವಿಷಯವನ್ನು ಕೇಳುತ್ತಿದ್ದಂತೆಯೇ ಭಾಸವಾಗುತ್ತದೆ. ಇದನ್ನು ಜ್ವರದ ಸನ್ನಿ ಎಂದು ಕರೆಯಲಾಗುತ್ತದೆ. ಜ್ವರದಿಂದ ದೇಹವು ದಣಿದಿರುತ್ತದೆ. ಔಷಧವು ಅದರ ಪರಿಣಾಮವನ್ನು ಬೀರುತ್ತದೆ. ಮನಸ್ಸು ಅರ್ಧ ನಿದ್ರೆ ಮತ್ತು ಅರ್ಧ ಎಚ್ಚರವಾಗಿರುತ್ತದೆ. ಅಷ್ಟರಲ್ಲಿ ಕೆಲವರು ಗೊಣಗಲು ಪ್ರಾರಂಭಿಸುತ್ತಾರೆ. 7ನೇ ಪ್ರಶ್ನೆ, ನಮ್ಮ ಆಹಾರದಲ್ಲಿ ಆಗಾಗ ಕುಂಬಳಕಾಯಿ ತಿನ್ನುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ. ತೂಕ ಇಳಿಕೆ, ಬಿ. ಆರೋಗ್ಯಕರ ಕಣ್ಣು, ಸಿ. ಸಕ್ಕರೆ ನಿಯಂತ್ರಣ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಕುಂಬಳಕಾಯಿಯಲ್ಲಿ ಅಧಿಕ ಮಟ್ಟದಲ್ಲಿ ವಿಟಮಿನ್ ಎ, ಇ, ಸಿ ಮತ್ತು ಕಬ್ಬಿಣದ ಅಂಶಗಳಿವೆ. ಹೀಗಾಗಿ ರೋಗನಿರೋಧಕ ಶಕ್ತಿ ಹೆಚ್ಚುವುದರಿಂದ ದೇಹದಲ್ಲಿ ಸೋಂಕುಗಳು ಹರಡುವುದನ್ನು ತಡೆಯುತ್ತದೆ. ಕುಂಬಳಕಾಯಿ ಸೇವಿಸುವುದು ಕಣ್ಣಿಗೆ ಹೆಚ್ಚು ಉಪಕಾರಿಯಾಗಿದೆ. ಇದನ್ನು ಆಹಾರದಲ್ಲಿ ಸೇವಿಸುವುದರಿಂದ ಕಣ್ಣಿನ ಪೊರೆ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜೆನರೇಷನ್ ಅನ್ನು ತಡೆದು ದೃಷ್ಟಿ ಬರುವಂತೆ ಮಾಡುತ್ತದೆ. ತೂಕವನ್ನು ಕಳೆದುಕೊಳ್ಳಲು ಕುಂಬಳಕಾಯಿ ಸಹಾಯ ಮಾಡುತ್ತದೆ. ಕೊಲೆಸ್ಟ್ರಾಲ್ನಿಂದ ಕೆಲವೊಮ್ಮೆ ಹೃದಯಾಘಾತ ಆಗುವ ಸಂಭವವಿರುತ್ತದೆ. ನಾವು ಆಹಾರದಲ್ಲಿ ಕುಂಬಳಕಾಯಿಯನ್ನು ತಿನ್ನುವುದರಿಂದ ಫೈಬರ್ ಅಂಶವು ಕೊಲೆಸ್ಟ್ರಾಲ್ ಹೋಗಲಾಡಿಸಿ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯುತ್ತದೆ. ಇನ್ನು ಮಧುಮೇಹಿಗಳಿಗೆ ಉತ್ತಮ ಆಹಾರವಾಗಿರುವ ಕುಂಬಳಕಾಯಿ ಮೇದೋಜೀರಕ ಗ್ರಂಥಿಯ ಕೋಶಗಳ ಪುನರುತ್ಪಾದನೆ ಹೆಚ್ಚಿಸುತ್ತದೆ. ಇದು ಮಧುಮೇಹಗಳಲ್ಲಿ ಮಾತ್ರವಲ್ಲದೆ ಸಕ್ಕರೆ ಕಾಯಿಲೆ ಬರುತ್ತಿದ್ದರೆ ಅಥವಾ ಕಾಯಿಲೆ ಹೆಚ್ಚಾಗಿದ್ದರೆ ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುವ ಸಾಮರ್ಥ್ಯ ಕುಂಬಳಕಾಯಿ ಹೊಂದಿದೆ. 8ನೇ ಪ್ರಶ್ನೆ, ನೇರ ಹುಬ್ಬುಗಳನ್ನು ಹೊಂದಿರುವವರ ಗುಣಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್: ಎ. ನೇರ ಸ್ವಭಾವ, ಬಿ. ಕೋಪಿಷ್ಠರು, ಸಿ. ಹೃದಯವಂತರು, ಡಿ. ಹಠಮಾರಿಗಳು. ಸರಿಯಾದ ಉತ್ತರ ಆಪ್ಷನ್ ಎ, ನೇರ ಸ್ವಭಾವ. ನೇರ ಹುಬ್ಬುಗಳನ್ನು ಹೊಂದಿರುವವರು ತರ್ಕಬದ್ಧ ವ್ಯಕ್ತಿಗಳಾಗಿರುತ್ತಾರೆ. ಇವರುಗಳು ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುವ ಮೊದಲು, ಯಾವುದೇ ಕಾರ್ಯಗಳನ್ನು ಮಾಡುವ ಮೊದಲು ಆ ಬಗ್ಗೆ ತಾರ್ಕಿಕವಾಗಿ ಯೋಚಿಸುತ್ತಾರೆ. ಇವರು ಅಷ್ಟಾಗಿ ಭಾವನೆಗಳಿಗೆ ಬೆಲೆ ಕೊಡುವುದಿಲ್ಲ. ಸತ್ಯದ ಮೇಲೆ ಮಾತ್ರ ಇವರು ನಂಬಿಕೆಯನ್ನು ಇಟ್ಟಿರುತ್ತಾರೆ. ನೇರ ಸ್ವಭಾವದವರಾದ ಇವರು ಭಾವನೆಗಳಿಗೆ ಅಷ್ಟಾಗಿ ಬೆಲೆ ಕೊಡುವುದಿಲ್ಲ, ಆದರೆ ಇವರು ದಕ್ಷ ಮತ್ತು ಹಠಮಾರಿಗಳಾಗಿರುತ್ತಾರೆ. 9ನೇ ಪ್ರಶ್ನೆ, ಮಾವಿನ ಹಣ್ಣು ತಿನ್ನುವುದರಿಂದ ಯಾವ ಕಾಯಿಲೆ ಮಾಯವಾಗುತ್ತದೆ? ಆಪ್ಷನ್ಸ್: ಎ. ಚರ್ಮ ಸಮಸ್ಯೆ, ಬಿ. ಸೋಂಕು, ಸಿ. ಅಜೀರ್ಣ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು ಇದು ಶಕ್ತಿಶಾಲಿ ಉತ್ಕರ್ಷಣ ನಿರೋಧಕವಾಗಿದೆ. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ಸೋಂಕುಗಳನ್ನು ತಡೆಯುತ್ತದೆ. ಇದರಿಂದಾಗಿ ನೀವು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುವುದನ್ನು ತಡೆಯುತ್ತದೆ. ಈ ಹಣ್ಣು ವಿಟಮಿನ್ ಸಿ ಮತ್ತು ಎ ಎರಡನ್ನೂ ಹೊಂದಿರುವುದರಿಂದ ಇದರ ಸೇವನೆಯು ನಿಮ್ಮ ಚರ್ಮವನ್ನು ದೀರ್ಘಕಾಲದವರೆಗೆ ಯೌವನದಿಂದ ಇಡಲು ಸಹಾಯ ಮಾಡುತ್ತದೆ. ಮಾವಿನಲ್ಲಿರುವ ವಿಟಮಿನ್ ಎ ಹೊಸ ಕೋಶಗಳನ್ನು ಸೃಷ್ಟಿಸಲು ಮತ್ತು ಚರ್ಮವನ್ನು ಬಿಗಿಯಾಗಿಡಲು ಅವಶ್ಯಕ. ವಿಟಮಿನ್ ಸಿ ದೇಹವನ್ನು ವಯಸ್ಸಾಗುವಿಕೆಯನ್ನು ವೇಗಗೊಳಿಸಲು ಕಾರಣವಾಗುವ ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ. ಮಾವಿನ ಹಣ್ಣಿನಲ್ಲಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಆಹಾರದ ನಾರಿನಾಂಶವಿದೆ. ಆಹಾರದ ನಾರು ಆರೋಗ್ಯಕರ ಜೀರ್ಣಾಂಗ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಕರುಳಿನ ಚಲನೆಯನ್ನು ಸರಾಗಗೊಳಿಸುತ್ತದೆ. ಇದರಿಂದಾಗಿ ಮಲಬದ್ಧತೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಯಾವುದನ್ನು ದಾನ ಮಾಡುವುದರಿಂದ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ? ಆಪ್ಷನ್ಸ್: ಎ. ಮೊಸರು, ಬಿ. ಕಪ್ಪು ಎಳ್ಳು, ಸಿ. ಅನ್ನ, ಡಿ. ಕಬ್ಬಿಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೊಸರು ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿರುವ ವಸ್ತುವಾಗಿದ್ದು ಇದನ್ನು ಸೇವಿಸುವುದರಿಂದ ವ್ಯಕ್ತಿಯು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತಾನೆ. ಅನೇಕ ಗ್ರಹ ದೋಷಗಳು ಕೂಡ ಪರಿಹಾರವಾಗುತ್ತದೆ. ರಾಹುವಿನ ಶಾಂತಿಗಾಗಿ ಕಪ್ಪು ಎಳ್ಳು ಮತ್ತು ಮೊಸರನ್ನು ದಾನ ಮಾಡುವುದರಿಂದ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.